ಹಂಗೆ ಹೇಳ್ತೀನೋ ನೀನು? ನಾನೇ ಮಾಡ್ತೀನಿ ನೋಡಿ. 2001ನೇ ವರ್ಷದ ನವೋದಯ ಪ್ರವೇಶ ಪರೀಕ್ಷೆಯ ಗಣಿತ ವಿಭಾಗದ ವಿವರಣೆನ ಈ ತರಗತಿಯಲ್ಲಿ ನೋಡೋಣ. ಎಲ್ಲಪರೆ ನೋಡ್ರಿ, ಮೊದಲನೇ ಪ್ರಶ್ನೆ ಈ ಥರ ಇದೆ ಆಯಿತಾ. 20 ಮತ್ತು 30ರ ಮಧ್ಯದ ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವಿವೆ? ಎಷ್ಟಿವೆ? 2 ಇದಾವ. 20 ಮತ್ತು 30ರ ನಡುವೆ ಎಷ್ಟು ಬರುತ್ತೆ ಹೇಳ್ರಿ? 23, 29 ಇವೆರಡೇ ತಾನೇ ಬರೋದು. ಸೊ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಮುಂದಿನ ಪ್ರಶ್ನೆ ಮಕ್ಕಳೇ, ಮುಂದಿನ ಪ್ರಶ್ನೆ. 7,05,02 ಎಂಬುದನ್ನು ಸಂಖ್ಯೆಯಲ್ಲಿ ಈ ರೀತಿ ಬರೆಯಬಹುದು. ನೇರ ಪ್ರಶ್ನೆ, ಸುಲಭ ಪ್ರಶ್ನೆ. 7,05,02 ಇದೆ ಅಲ್ವಾ ಮಕ್ಕಳೇ? ಹಿಂದೂ ಅರೇಬಿಕ್ ಸಂಖ್ಯಾ ಪದ್ಧತಿಯಲ್ಲಿ ಅಲ್ಪ ವಿರಾಮ ಹಾಕಿ ನಿಮಗೆ ಉತ್ತರ ನೇರವಾಗಿ ಸಿಗ್ತದೆ. ಭಾಳ ನೇರ ಪ್ರಶ್ನೆ ಇತ್ತು, ಸುಲಭ ಪ್ರಶ್ನೆ. ಮುಂದಿನ ಪ್ರಶ್ನೆ. 3 ಅಂಕೆಗಳ ಗರಿಷ್ಠ ಸಂಖ್ಯೆಯನ್ನು 4 ಅಂಕೆಗಳ ಕನಿಷ್ಠ ಸಂಖ್ಯೆಯಿಂದ ಕಳೆದಾಗ ಬರುವ ಉತ್ತರ. 4 ಅಂಕೆಗಳ ಕನಿಷ್ಠ ಸಂಖ್ಯೆ ಅಂದರೆ ಇದೆ ತಾನೆ. 3 ಅಂಕೆಗಳ ಗರಿಷ್ಠ ಸಂಖ್ಯೆ ಅಂದರೆ 3 ಸರಿ 9. ಇದರಿಂದ ಇದನ್ನು ಕಳೆದ್ರೆ ಎಷ್ಟು ಬರ್ತದೆ ಮಕ್ಕಳೇ? 1. ಆಪ್ಷನ್ ಡಿ. ಇದು ಎಷ್ಟು ಸುಲಭ ಇತ್ತು, ರೈಟ್? ಮುಂದಿನ ಪ್ರಶ್ನೆ. ಇವುಗಳಲ್ಲಿ ಗರಿಷ್ಠ ಭಿನ್ನರಾಶಿ ಯಾವುದು? ಏನು ಮಾಡಬೇಕು? ಒಂದಕ್ಕೊಂದು ಹೋಲಿಸ್ತಾ ಹೋಗ್ತೀವಿ, ಹೌದಾ? ಏನು ಮಾಡ್ತೀವಿ ಅದಕ್ಕೆ? ಕ್ರಾಸ್ ಮಲ್ಟಿಪ್ಲೈ. ಸೊ ಮೊದಲು ಇವೆರಡನ್ನು ಹೋಲಿಸೋಣ, ಕರೆಕ್ಟಾ? 6/10 ಮತ್ತು 7/20 ಇದೆ. ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀವಿ, ಏನು ಬರುತ್ತೆ ನೋಡಿರಿ? 26 120, 17 70. ಯಾವ್ದು ಜಾಸ್ತಿ ಬಂತು? 120. ಹಾಗಾದರೆ ಇದು ಜಾಸ್ತಿ, ಇದು ದೊಡ್ಡದು. 7/20 ನಮಗೆ ಬೇಕಾಗಿಲ್ಲ, ಯಾಕಂದರೆ ಚಿಕ್ಕದಿದೆ. ನಮಗೆ ಬೇಕಾಗಿರೋದು ಯಾವುದು? ಗರಿಷ್ಠ ಭಿನ್ನರಾಶಿ. ಸೊ 6/20 ಉಳಿದಿದೆ. 6/20 ಮತ್ತು 27/20. ಓ ಐ ಆಮ್ ಸಾರಿ, 6/10. ವೆರಿ ಗುಡ್. 27/50 ಇವೆರಡನ್ನೂ ಹೋಲಿಸೋಣ. 52 6 5 6 30, 0ಗೆ 0. ವೆರಿ ಗುಡ್, 300. 27 10 ಯಾವುದು ದೊಡ್ಡದಿದೆ ಮಕ್ಕಳೇ? 300 ದೊಡ್ಡದಿದೆ ಅಂದರೆ 6/10 ದೊಡ್ಡ ಭಿನ್ನರಾಶಿ ಆಗುತ್ತೆ. ಇದು ಬೇಕಾಗಲ್ಲ ನಮಗೆ, ಇದು ಹೋಗ್ತದೆ. ಉಳಿಯೋದು 19/25. 6/10 ಮತ್ತು 19/25. 25 6 ಮಕ್ಕಳೇ 150, ಕರೆಕ್ಟಾ? 10 19 ಅಥವಾ 19 190. ಯಾವ್ದು ದೊಡ್ಡದು ಮಕ್ಕಳೇ? 9/25 ದೊಡ್ಡದಾಗುತ್ತಾ? ಅಲ್ಲಿಗೆ ಇದು ನಮಗೆ ಬೇಕಾಗಲ್ಲ. ನಮಗೆ ಉಳಿಯೋದು 19/25. ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ಇದು ಈಸಿನಾ ದಶಮಾಂಶ ಮಾಡೋದು ಈಸಿನಾ? ದಶಮಾಂಶ ಲೇಟ್ ಆಗಲ್ವಾ? ಇದಕ್ಕೆ ನಾವು ಕಂಠಪಾಠ ಮಾಡಿದ್ದೀವ ದಶಮಾಂಶನ? ಹಾಂ, ಇವನ್ನೆಲ್ಲ ಗುಣಿಸ್ಕೊಂತ ಕೂರ್ಬೇಕಲ್ಲ. ನಾನು ಈಗ ನಿನಗೆ ಮಾಡಿ ತೋರಿಸ್ತಾ ಇದ್ದೀನಿ ತರಗತಿಯಲ್ಲಿ, ಈ ರೀತಿ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಕ್ಲಾಸ್ ಅಲ್ಲಿ ಏನು ಮಾಡ್ಬೋದು? ಡೈರೆಕ್ಟ್ ಮಾಡ್ಬೋದಲ್ಲ. 26 120, 17 70. 120 ದೊಡ್ಡದು, ಅಲ್ಲಿಗೆ ಇದು ದೊಡ್ಡದು. ಇದನ್ನು ತೆಗೆದ್ವಿ. 5 6 30, 300. 56 300, 10 27 270. 300 ದೊಡ್ಡದ? 270 ದೊಡ್ಡದ? 300 ದೊಡ್ಡದು. ಇದು ಬರಲ್ಲ. ಹಿಂಗೆ ಮಾಡ್ಬೋದಲ್ಲ ನೀನು, ಮನಸ್ಸಲ್ಲೇ ಮಾಡ್ಬೋದು. ನೀವು ಪ್ರಾಕ್ಟೀಸ್ ಮಾಡಿ ಮಾಡಿ ಏನು ಮಾಡ್ಬೋದು? ಮನಸ್ಸಲ್ಲೇ ಮಾಡ್ಬೋದು ಕ್ರಾಸ್ ಮಲ್ಟಿಪ್ಲಿಕೇಶನ್ನ, ಹೌದು ತಾನೇ? ಸೊ ನಮ್ಮ ಉದ್ದೇಶ ಇರೋದು ಆ ಥರ ಮಾಡಬೇಕು ಅಂತ. ನೀನು ಅದನ್ನು ಭಿನ್ನರಾಶಿಯಿಂದ ದಶಮಾಂಶ ಮಾಡ್ಬೇಕಂದ್ರೆ ಕೆಲವು ನಾವು ಕಂಠಪಾಠ ಮಾಡಿಲ್ಲ, ಅವಕ್ಕೆಲ್ಲ ಏನು ಮಾಡಬೇಕಾಗತ್ತೆ? ನಾವು ಭಾಗಕಾರ ಮಾಡಬೇಕಾಗ್ತದೆ, ಟೈಮ್ ಆಗ್ತದೆ ಅಲ್ಲೆಲ್ಲ. ಹಾಗಾಗಿ ಬೇಡ, ಸರಿನಾ? ಅಕಸ್ಮಾತ್ ನಾವು ಕಲ್ತಿರೋ ಭಿನ್ನರಾಶಿಗಳು ಬಂತಂದರೆ ಮಾಡಲಿಕ್ಕೆ ಪ್ರಯತ್ನ ಮಾಡು, ಸರಿನಾ? ರೈಟ್. ಮುಂದಿನ ಪ್ರಶ್ನೆ. 210 ಹೊಂದಿರುವ ಅವಿಭಾಜ್ಯ ಅಪವರ್ತನಗಳು ಯಾವ್ಯಾವು? ಎಷ್ಟಿದ್ದಾವೆ? 210 2ರಿಂದ ಹೋಗ್ತದೆ. ಸರಿ ಸಂಖ್ಯೆ ಅಂದರೆ 2 1 2, 1 ಸಾಕಾಗಲ್ಲ, 0 ಕಟ್ಟಿ 2 5 10. 5ರಿಂದ ಹೋಗ್ತದೆ. 5 2 10, 5 1 5. ಮತ್ತು 3 7 21, 7 1 7. ಎಷ್ಟಿದ್ದಾವೆ? ಆಪ್ಷನ್ ಸಿ. ಅಷ್ಟೇ ಅಲ್ವಾ? ಇವೆಲ್ವಾ 4 ಅವಿಭಾಜ್ಯ ಅಪವರ್ತನಗಳು 210ರ. ಸರಿ. 2 ಸಂಖ್ಯೆಗಳು ಗುಣಲಬ್ಧ 84 ಮತ್ತು ಅವುಗಳು ಮಾಸ 2 ಆದರೆ ಸಂಖ್ಯೆಗಳ ಲಾಸ ಎಷ್ಟು? 2 ಸಂಖ್ಯೆಗಳ ಗುಣಲಬ್ಧ ಕೊಟ್ಟಿದ್ದಾರೆ, ಮಾಸ ಕೊಟ್ಟಿದ್ದಾರೆ, ಲಾಸ ಕೊಟ್ಟಿಲ್ಲ. ಸೂತ್ರ ಇದೆ ನಮ್ಮ ಹತ್ರ, ಸೂತ್ರ ಇದೆ. ಲಾಸ ಸಂಖ್ಯೆಗಳ ಗುಣಲಬ್ಧ. ಲಾಸ ಎಷ್ಟಿದೆ ಮಕ್ಕಳೇ? ಲಾಸ ಕೊಟ್ಟಿಲ್ಲ ಅವರು, ಎಕ್ಸ್ ಅಂತ ಹಾಕ್ತೀನಿ. ಮಾಸ ಎಷ್ಟು ಕೊಟ್ಟಿಲ್ಲ, ಲಾಸ ಅಂತಲೇ ಬರಿಬೋದು ನಾನು, ಏನು ತೊಂದರೆ ಇಲ್ಲ.
ಲಾಸ ಅಂತಲೇ ಬರಿತೀನಿ. ಮಾಸ ಎಷ್ಟಿದೆ ಮಕ್ಕಳೇ? ಮಾಸ 2 ಇದೆ. ಸಂಖ್ಯೆಗಳ ಗುಣಲಬ್ಧ 84 ಇದೆ. ಕರೆಕ್ಟಾ? ಸೊ ಲಾಸ ಇಸ್ ಈಕ್ವಲ್ ಟು 84/2. ಹೌದಾ? ಸೊ 2 ಕೆಳಗೆ ಹೋಗ್ತದಲ್ಲ. 2 1 2 4 8 2 2 4. ಅಲ್ಲಿಗೆ ಲಾಸ ಇಸ್ ಈಕ್ವಲ್ ಟು ಏನಾಗ್ತದೆ ಮಕ್ಕಳೇ? 42. ಆಪ್ಷನ್ ಥ್ಯಾಂಕ್ ಯು. ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ಒಂದಿನ ಪ್ರಶ್ನೆ, ಇದರ ದಶಮಾಂಶ ರೂಪ ಏನು ಅಂತ ಕೇಳ್ತಾ ಇದ್ದಾರೆ ಅವರು. ಮಾಡೋಣ. 153 ಇಂಟು 500 ಡಿವೈಡೆಡ್ ಬೈ 25 ಇಂಟು 100 ಇಂಟು 4. ಸರಿನಾ ಮಕ್ಕಳೇ? ಓಕೆ, ವೆರಿ ಗುಡ್. 2 0ಗೆ 2 0 ತೆಗೆದುಬಿಟ್ವಿ. 5 1 5 5 25. ಸರಿನಾ? ಮತ್ತೇನಾದರೂ ಮಾಡ್ಲಿಕ್ಕಾಗ್ತದೆ ಇದರಲ್ಲಿ? ಇಲ್ಲ. 153 ಡಿವೈಡೆಡ್ ಬೈ 5 4 20. 20ರಿಂದ ಭಾಗಿಸೋಣ. ವಿಷಮ ಭಿನ್ನ ರಾಶಿ ಅಲ್ವೇ? ಏನಾಗ್ತದೆ? 27 140 ಶೇಷ 13. ಅಲ್ಲಿಗೆ 7 13/20 ಆಗುತ್ತೆ. 1/20ಕ್ಕೆ ಏನಿತ್ತು? 0.05. 13 ಬಂತಂದರೆ 5ಕ್ಕೆ 13 ಗುಣಿಸಿದ್ರೆ ಏನಾಗ್ತದೆ? ಅಂದರೆ 7.65. ಆಪ್ಷನ್ ಥ್ಯಾಂಕ್ ಯು. ಆಪ್ಷನ್ ಸಿ. 1/13 ಅಂದರೆ 0. ನೋಡಿರಿ, 1/13 ಅಂತ ಇದ್ದರೆ ಏನಂತ ಬರಿತೀವಿ ಅದನ್ನು? 0.05. ಕರೆಕ್ಟಾ? ಇದನ್ನು 1/20 ಇದ್ರೆ ವೆರಿ ಗುಡ್. 1/20 ಇದ್ದರೆ 0.05 ಅಂತ ಬರಿತೀವಿ. ಇದನ್ನು 13 ಮಾಡಿಬಿಟ್ರೆ ಅಂದರೆ 13 ಪಟ್ಟ ಆಗಬೇಕು. 13 ಪಟ್ಟ ಆಗಬೇಕು ಅದು. ಇದು ಇಂಟು 13 ಆದರೆ 65 ಆಗುತ್ತೆ. 13 5 65. ಕರೆಕ್ಟ್. ಸೊ ಅಷ್ಟೇ ಮಕ್ಕಳೇ. ಮುಂದಿನ ಪ್ರಶ್ನೆ, ಯಾರಿಗೆ ಕಂಠಪಾಠ ಆಗಿಲ್ಲ ಅವ್ರೇನು ಮಾಡಬೇಕಾಗತ್ತೆ? ಯಾರು ಕಂಠಪಾಠ ಮಾಡಿಲ್ಲ ಭಿನ್ನರಾಶಿಗಳು ಮತ್ತು ದಶಮಾಂಶಗಳನ್ನು ಅವ್ರೇನು ಮಾಡಬೇಕಾಗತ್ತೆ? ಇದೆಷ್ಟು ಬರ್ತದಪ್ಪ? 153 ಅಲ್ಲ? 153 ಡಿವೈಡೆಡ್ ಬೈ 20 ಬರ್ತದೆ. ಅವ್ರು ನೇರ ಭಾಗಾಕಾರ ಮಾಡಬೇಕಾಗತ್ತೆ ಅಷ್ಟೇ. 27 140 ಶೇಷ 13. 0 ಕಟ್ಟಬೇಕು, ಪಾಯಿಂಟ್ ಇಡಬೇಕು. 26 120 ಶೇಷ 10. 0 ಕಟ್ಟಬೇಕು. 25 100. 21 20. ಅಲ್ಲಿಗೆ ಒಟ್ಟು ಉತ್ತರ ಎಷ್ಟು ಬರುತ್ತೆ? 7.65. ಯಾರು ಭಿನ್ನರಾಶಿ ಕಂಠಪಾಠ ಮಾಡಿಲ್ಲ ದಶಮಾಂಶ ಭಿನ್ನರಾಶಿಗಳನ್ನು ಅವ್ರು ನೇರ ಭಾಗಾಕಾರ ಮಾಡಬೇಕಾಗತ್ತೆ ಈ ರೀತಿ. ಮುಂದಿನ ಪ್ರಶ್ನೆ, ರಾಮು ಕರಟಕೂರಿ. 7 ಕುರ್ಚಿಗಳ ಬೆಲೆ 2 ಟೇಬಲ್ ಅಥವಾ ಮೇಜಿನ ಬೆಲೆಗೆ ಸಮವಾಗಿದೆ. ಈ ರೀತಿ ಒಂದು ಮಾಡಿದ್ವಿ ನಾವು, ರೈಟ್? ಒಂದು ಮೇಜಿನ ಬೆಲೆ 1050 ರೂಪಾಯಿ ಆದರೆ ಒಂದು ಕುರ್ಚಿ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಮೊದಲು ಏನು ಕೊಟ್ಟಿದ್ದಾರೆ? ಇಲ್ಲಿ ಬರೀತೀನಿ ನೋಡ್ರಿ. 7 ಕುರ್ಚಿಗಳು, ಇಲ್ಲ ಕೂ ಅಂತ ಬರೆದ್ಬಿಡ್ತೀನಿ. ಕುರ್ಚಿಗೆ ಕೂ, ಅದು 2 ಟೇಬಲ್ಗೆ ಟೇ. 7 ಕುರ್ಚಿಗಳು 2 ಟೇಬಲ್ಗಳ ಬೆಲೆಗೆ ಸಮವಾಗಿದೆ. ಸರಿ, ಅಥವಾ ಟೇಬಲ್ ಅಂದರೆ ಮೇಜ್ ಅಂತಲೂ ಕರಿತೀವಿ ನಾವು, ಅದನ್ನೂ ಕೊಟ್ಟಿದ್ದಾರೆ ಅವರು. ಒಂದು ಮೇಜಿನ ಬೆಲೆ ಅಥವಾ ಒಂದು ಟೇಬಲ್ನ ಬೆಲೆ ಎಷ್ಟಿದೆ ಅಂತೆ? ಟೇಬಲ್ನ ಬೆಲೆ ಎಷ್ಟಿದೆ? 1050 ರೂಪಾಯಿ. ಹೌದಾ? ಇಲ್ಲಿ ಏನು ಕೊಟ್ಟಿದ್ರು? 7 ಕುರ್ಚಿ ಬೆಲೆ ಇಸ್ ಈಕ್ವಲ್ ಟು 2 ಟೇಬಲ್ನ ಬೆಲೆ. ಟೇಬಲ್ನ ಬೆಲೆ ಎಷ್ಟು ಅಂತ ಹೇಳಿದ್ದಾರೆ? 1050 ರೂಪಾಯಿ. ಹೌದಾ? ಅಲ್ಲಿಗೆ 7 ಕುರ್ಚಿ ಬೆಲೆ ಎಷ್ಟಾಗುತ್ತೆ ನೋಡ್ರಿ? 1000. ಇದೇನಾಗ್ತದೆ? 2100 ಆಗುತ್ತೆ. ಇದು 1000 × 2 2000. 50 × 2 100. 2100. ಹಾಗಾದ್ರೆ ನಮಗೆ ಕೇಳಿರೋದೇನು? ಒಂದು ಕುರ್ಚಿಯ ಬೆಲೆ ಎಷ್ಟು ಅಂತ ಕೇಳ್ಯಾರ. ಕುರ್ಚಿ ಇಲ್ಲೇ ಉಳಿಸಿ. 7 ಹೋಗ್ತದೆ ಮಕ್ಕಳೇ? 7 ಹೋಗ್ತದೆ, ಕೆಳಗೆ ಹೋಗುತ್ತೆ. ಅಲ್ಲಿಗೆ ಒಂದು ಕುರ್ಚಿ ಬೆಲೆ ಸಿಗುತ್ತೆ ನಮಗೆ, ರೈಟ್? ಸೊ ಏನಾಗ್ತದೆ? 7 1 7 7 3 21 2 0 2 0. ಅಲ್ಲಿಗೆ ಒಂದು ಕುರ್ಚಿಯ ಬೆಲೆ ಎಷ್ಟು ಬರುತ್ತೆ ಮಕ್ಕಳೇ? 300 ರೂಪಾಯಿ. ಎಸ್, ಆಪ್ಷನ್ ಸಿ, ರೈಟ್? ಮುಂದಿನ ಪ್ರಶ್ನೆ, ಒಂದು ರೈಲು ಬೆಳಿಗ್ಗೆ 8:40 ಸ್ಟೇಷನ್ ಎ ಇಂದ ಹೊರಡುವುದು. ಮತ್ತೊಂದು ರೈಲು 6 ಗಂಟೆ ನಂತರ ಸ್ಟೇಷನ್ ಎ ಇಂದ ಹೊರಡುವುದು. ಎರಡನೇ ರೈಲು ಸ್ಟೇಷನ್ ಎ ಇಂದ ಬಿಡುವ ವೇಳೆ ಎಷ್ಟು? ಒಂದು ರೈಲು ಬೆಳಿಗ್ಗೆ 8:40 ಸ್ಟೇಷನ್ ಎ ಇಂದ ಹೊರಡುವುದು. ಸ್ಟೇಷನ್ ಎ ಇಂದ ಯಾವಾಗ ಹೊರಡುತ್ತಿತ್ತದು? 8:40 ಹೊರಡ್ತದೆ. ಮತ್ತೊಂದು ರೈಲು 6 ಗಂಟೆ ನಂತರ ಸ್ಟೇಷನ್ ಎ ಇಂದ ಹೊರಡ್ತದೆ ಅಂತೆ. ಮತ್ತೊಂದು ರೈಲು 6 ಗಂಟೆ ನಂತರ ಅಂದರೆ 6 ಗಂಟೆ ಆದಮೇಲೆ ಅಂದರೆ ಏನು ಮಾಡ್ಬೇಕು? 6 ಗಂಟೆ ಕೂಡಿಸ್ಬೇಕು. ಅದಕ್ಕೆ 6 ಗಂಟೆ ಕೂಡಿಸ್ಬೇಕು. ಎಷ್ಟಾಗುತ್ತೆ ಇದು? 14:40.
14 ಗಂಟೆ ಅಂದ್ರೇನು? 12 ಗಂಟೆ ಮೈನಸ್ ಮಾಡಿಬಿಡ್ರಿ ಅದ್ರಾಗೆ. 12ರ ಒಂದು 2 ಗಂಟೆ ರೈಟ್. ಮಧ್ಯಾಹ್ನ ಆಗುತ್ತಾ? ಅದು ಬೆಳಿಗ್ಗೆ ಇತ್ತು ಪೂರ್ವಾಹ್ನ, ಇದು ಮಧ್ಯಾಹ್ನ ಅಪರಾಹ್ನ ರೈಟ್. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಕರೆಕ್ಟ್ ಇದೆ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಮಕ್ಕಳೇ. ಗುಡ್. ಇದನ್ನು ಸುಲಭೀಕರಿಸಿದಾಗ ಬಹಳ ಸುಲಭ ಈ ಥರ ಲೆಕ್ಕ ಮಾಡೋದು. ಕ್ಲಾಸಲ್ಲಿ ನಾವು ನೋಡಿದ್ವಿ ಮಕ್ಕಳೇ. ಮೊದಲು ಏನು ಮಾಡ್ತೀವಿ? ಪೂರ್ಣಾಂಕಗಳನ್ನು ಏನು ಮಾಡ್ತೀವಿ? ಪೂರ್ಣಾಂಕಗಳನ್ನು ಸೈಡಿಗೆ ತಗೊಂಬಿಡೋಣ. ಭಾಳ ಸುಲಭ ಆಗುತ್ತೆ ನಮಗೆ ಲೆಕ್ಕ. ಇದನ್ನು ಬಿಡಿಸ್ಬಿಡೋಣ. 1 + 19/40 + 3/8 ಇದೇನಾಗ್ತದೆ? -1 - 17/20. ಆಮ್ ಐ ರೈಟ್? ಸೊ -1 + 1 ಏನಾಗ್ತದೆ? ಕ್ಯಾನ್ಸಲ್ ಆಗ್ತದೆ. ಇದೆಲ್ಲದಕ್ಕೂ ಲಾಸ ಏನು ಬರುತ್ತೆ ಮಕ್ಕಳೇ? ಲಾಸ ಯಾವಾಗಲೂ ದೊಡ್ಡ ಸಂಖ್ಯೆ ಆಗಿರಬೇಕು, ಇಲ್ಲ ಅದಕ್ಕಿಂತ ಲಾಸ 40 ಬರುತ್ತೆ. ದೊಡ್ಡ ಸಂಖ್ಯೆ 8ರ ಮಗ್ಗೆಯಲ್ಲಿ 40 ಬರುತ್ತೆ, 20ರ ಮಗ್ಗೆಲ್ಲೂ 40 ಬರುತ್ತೆ, 40ರ ಮಗ್ಗೆಲ್ಲೂ 40 ಬರುತ್ತೆ. ಹಾಗಾಗಿ ಲಾಸ 40 ಆಗಿರುತ್ತೆ. ಸೊ 40 ಎಷ್ಟೇ 40? 8 ಎಷ್ಟೇ 40? 20 ಎಷ್ಟೇ 40? 19 19 ಪ್ಲಸ್ಸಿಗೆ ಪ್ಲಸ್ಸು, 3 5 15, ಮೈನಸ್ಸಿಗೆ ಮೈನಸ್ಸು, 17 2 34. ಇದನ್ನು ಮಾಡಿದ್ದೆ ಅದಲ್ಲಿ ಏನು ಬರುತ್ತೆ ನೋಡ್ರಿ ಮಕ್ಕಳೇ? 34 - 34 / 40 ಅಥವಾ 0/40. 40 ಎಷ್ಟೇ? 0. 40 0ಲಿ 0. ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. 0 ಇದಕ್ಕೆ ಸರಿಯಾದ ಉತ್ತರ. ಅದನ್ನು ನೀವು ಹಾಕ್ಲಿಲ್ಲ ಈ ಪ್ರಶ್ನೆಗೆ ಆಪ್ಷನ್ ಡಿ ಸರಿಯಾದ ಉತ್ತರ. ಅಕಸ್ಮಾತಾಗಿ ನೀವು ಆಪ್ಷನ್ ಡಿಗೆ ಉತ್ತರವಾಗಿ ಮಾರ್ಕ್ ಮಾಡಿಲ್ಲ ಅಂದರೆ ನಿಮಗೆ ಸಿಗುವುದು ಅಂಕ 0. ಮುಂದಿನ ಪ್ರಶ್ನೆ. 25 - 25ರ 25% ಇದರ ಉತ್ತರ ಏನು? ಪರ್ಸೆಂಟೇಜ್ ಶೇಕಡವಾರು ನಿಮಗೆ ಈ ಸರಿ ಬರ್ತಾ ಇಲ್ಲ, ಸಿಲೆಬಸ್ಸಲ್ಲಿಲ್ಲ ಅಂತ ಹೇಳಿದ್ದಾರೆ. ಆದರೂ ಇದು ಭಾಳ ಸುಲಭ ಕಾಣ್ತಿದೆ, ಮಾಡಿಬಿಡೋಣ. 25 - 25ರ 25%. ರ ಅಂದರೆ ಏನು ಮಕ್ಕಳೇ? ವಿಶಿಷ್ಟ ಗುಣಾಕಾರ. 25% ಅಂದರೆ 25 ಪ್ರತಿ 100ಕ್ಕೆ. ವೆರಿ ಗುಡ್. ಅಲ್ಲಿಗೆ 25 - 25 ಏನಾಗುತ್ತೆ? 625 ಪ್ರತಿ 100ಕ್ಕೆ. 25 ಮಾಡ್ಬೋದು. 25 1 25 4 ಅಂತಲೂ ಮಾಡ್ಬೋದು, ಏನು ತಪ್ಪೇನಿಲ್ಲ. ಹಂಗೂ ಮಾಡ್ಬೋದು. ಹೀಗೆ ಮಾಡಿದ್ರೆ ಭಾಳ ಸುಲಭ ಆಗುತ್ತೆ. ಹೀಗೆ ಮಾಡಿದ್ರೆ ಹೀಗೆ ಮಾಡಿದ್ರೆ ಭಾಳ ಸುಲಭ ಆಗುತ್ತೆ. ಆಮೇಲೆ ನಗುರುತ್ತೆ. 2 0ಇಂದ ಭಾಗಿಸ್ತಿದ್ದೀರ ಅಂದರೆ ಏನಾಗುತ್ತೆ? ಪಾಯಿಂಟ್ ಕೊನೆಗಿದ್ದದ್ದು ಏನಾಗ್ತದೆ? 2 ಅಂಕಿ ಈ ಕಡೆ ಬರುತ್ತೆ. ಸುಲಭ ಆಯ್ತಲ್ಲ ಇದು. ನಾವು ಭಾಗಾಕಾರ ಮಾಡೋದೇ ಬೇಡ. ಸೊ 25 - 6.25 ಬಂತು. ಕರೆಕ್ಟಾ ಮಕ್ಕಳೇ? ಇದನ್ನು ಹೇಗೆ ಮಾಡ್ತೀವಿ ನಾವು? 25 - 6.25. ಪಾಯಿಂಟಿಗೆ ಪಾಯಿಂಟು, 0ಗೆ 0 ಕರೆಕ್ಟಾಗಿ ಹಾಕಿ ಏನು ಬರ್ತದೆ ನೋಡಿ? ಇದೇನಾಗ್ತದೆ? 4 10 9 ರೈಟ್. ಸೊ ಇದು 10 ಆಗ್ತದೆ. 10ರಲ್ಲಿ 5 ಹೋದರೆ 5, 9ರಲ್ಲಿ 2 ಹೋದರೆ 7, 4ರಲ್ಲಿ 6 ಹೋದರೆ 6 ಹೋಗಲ್ಲ. ಸೊ ಹಾಗಾಗಿ 14ರಲ್ಲಿ 6 ಹೋದರೆ 8, 1ಕ್ಕೆ 1. 18.75. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. 18.75. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ. ರೂಪಾಯಿ 5,000 ರೂಪಾಯಿಗಳ ತಿಂಗಳ ಆದಾಯದಲ್ಲಿ ಒಬ್ಬ ಮನುಷ್ಯ ಪ್ರತಿ ತಿಂಗಳು 1,000 ರೂಪಾಯಿ ಉಳಿತಾಯ ಮಾಡ್ತಾನೆ. ಅವನ ಶೇಕಡ ಉಳಿತಾಯ. ಇದು ಸಹ ಎಕ್ಸಾಮಿನೇಷನಿಗೆ ಬರೋ ಸಾಧ್ಯತೆಗಳು ಭಾಳ ಕಡಿಮೆ ಇದೆ ಶೇಕಡ ಬಗ್ಗೆ. ಅವನು 5,000 ರೂಪಾಯಿ ಸಂಬಳದಲ್ಲಿ 1,000 ರೂಪಾಯಿ ಉಳಿಸ್ತಾ ಇದ್ದಾನೆ. ಹೌದು ತಾನೆ? ಶೇಕಡ ಅಂದರೆ ಏನು ಮಾಡಬೇಕು? 100 ಗುಣಿಸ್ಬೇಕು. 1/5, 5 1 5, 5 20 100. ಒಟ್ಟು ಎಷ್ಟು ಉಳಿತಾಯ ಮಾಡ್ದಂಗೆ ಆಗ್ತದೆ? 20%. ಸೊ ಉತ್ತರ ಹೇಳದೇ ಆದಲ್ಲಿ ಆಪ್ಷನ್ ಸಿ ಅಂತ ಹೇಳ್ಬೋದಿತ್ತು. ಬಟ್ ಬಹುತೇಕ ಈ ಥರ ಪ್ರಶ್ನೆ ಬರೋದು ಭಾಳ ಸಾಧ್ಯತೆ ಕಡಿಮೆ ಇದೆ, ಯಾಕಂದರೆ ಔಟ್ ಆಫ್ ಸಿಲೆಬಸ್ ಅನ್ನೋ ಕಾರಣಕ್ಕೆ. ಓಕೆ, ಮುಂದಿನ ಪ್ರಶ್ನೆ. ಒಬ್ಬ ಪುಸ್ತಕದ ಅಂಗಡಿಯವನು ಒಂದು ಪುಸ್ತಕದ 1000 ಪ್ರತಿಗಳನ್ನು 9,999 ರೂಪಾಯಿಗಳಿಗೆ ಮಾರಿ 899 ರೂಪಾಯಿ ಲಾಭ ಗಳಿಸುವನು. ಪ್ರತಿ ಪುಸ್ತಕದ ಮೂಲ ಬೆಲೆ ಎಷ್ಟು? ಎಷ್ಟು ರೂಪಾಯಿ ಮಾರ್ತಾ ಇದ್ದಾನೆ ಅವನು? ಮೂಲ ಬೆಲೆ ಅಂದ್ರೇನು? ಕೊಂಡ ಬೆಲೆ ತಾನೇ ಮಕ್ಕಳೇ? ಕೊಂಡ ಬೆಲೆ ಅಂದ್ರೇನು? ಲಾಭವಿದ್ದಾಗ ಮಾರಿದ ಬೆಲೆ ಮೈನಸ್ ಲಾಭ. ಕರೆಕ್ಟಾ ಮಕ್ಕಳೇ? ಮಾರಿದ ಬೆಲೆ ಮೈನಸ್ ಲಾಭ. ಎಷ್ಟು ರೂಪಾಯಿ ಮಾರಿದಾನೆ ಅವನು? 9,999 ರೂಪಾಯಿ ಮಾರಿದ್ದಾನೆ. ಹೌದಾ? ಇಷ್ಟು ರೂಪಾಯಿ ಮಾರಿ ಲಾಭ ಎಷ್ಟು ಪಡಿತಾ ಇದ್ದಾನೆ? 899 ರೂಪಾಯಿ ಲಾಭ ಪಡಿತಾ ಇದ್ದಾನೆ. ಕರೆಕ್ಟಾ? ಹೌದಾ? ಸೊ 9 9 0 0 1
9,100 ರೂಪಾಯಿಗೆ ಕೊಂಡಿದ್ದವನು. ಎಷ್ಟು ಪುಸ್ತಕಗಳನ್ನು? 1000 ಪ್ರತಿಗಳು. ಆ ಪುಸ್ತಕದ 1000 ಪುಸ್ತಕಗಳನ್ನು ಎಷ್ಟು ರೂಪಾಯಿಗೆ? 9,100 ರೂಪಾಯಿಗೆ ತಗೊಂಡಿತ್ತು. ಒಂದು ಪುಸ್ತಕದ ರೇಟ್ ಏನಾಗುತ್ತೆ? ವೆರಿ ಗುಡ್. ಏನು ಮಾಡಬೇಕು? 1000ದಿಂದ ಇದನ್ನು ಭಾಗಿಸ್ಬಿಟ್ರೆ ನಮಗೆ ಒಂದು ಪುಸ್ತಕದ ಪ್ರತಿಯ ಬೆಲೆ ಎಷ್ಟು ಅಂತ ಗೊತ್ತಾಗುತ್ತೆ. ಇದನ್ನು 1000ದಿಂದ ಭಾಗಿಸಿದ್ದೆ ಆದಲ್ಲಿ 3 0ಯಿಂದ ಭಾಗಿಸಿದ್ರೆ 3 ಅಂಕೆ ಬಿಟ್ಟು ಇಲ್ಲಿ ಬರ್ತದೆ ಪಾಯಿಂಟು. ಸೊ ಇಲ್ಲಿಗೆ ನಮಗೆ ಉತ್ತರ ಏನು ಬರ್ತದೆ? 9 ರೂಪಾಯಿ 10 ಪೈಸೆ ಅಂತ ಬರ್ತದೆ. ಅಥವಾ 9 ರೂಪಾಯಿ 9.1 ರೂಪಾಯಿ ಅಂತಲೂ ಕರಿಬೋದು. ನೀವು 9.1 ರೂಪಾಯಿ ಅಂತಲೂ ಕರಿಬೋದು. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಮುಂದಿನ ಪ್ರಶ್ನೆ, ಇದು ಸರಳ ಬಡ್ಡಿ. ಈ ಸಾರಿ ಬರ್ತಾ ಇಲ್ಲ, ಇದು ಬರ್ತದೆ ನೋಡಿ. ನಿನ್ನೆ ನಡೆದ ಝೂಮ್ ಕಾಲಲ್ಲೂ ಸಹ ಭಾಳಷ್ಟು ಜನ ವಿದ್ಯಾರ್ಥಿಗಳು ಕೇಳಿದರು, ನಮಗೆ ಆಯತ, ಚೌಕ, ಸುತ್ತಳತೆ, ವಿಸ್ತೀರ್ಣದ ಪಾಠ ಭಾಳ ಕಷ್ಟ ಆಗ್ತದೆ ಸರ್, ಕೆಲವು ಕ್ವೆಶನ್ಗಳು ಬರ್ತಾ ಇಲ್ಲ ಅಂತ. ನೋಡಿ, ಇದರಲ್ಲಿ ನೋಡಿ ನೀವು ತಿಳ್ಕೊಬೋದು. ಒಂದು ಆಯತಾಕಾರದ ಉದ್ದ 6 ಸೆಂಟಿಮೀಟರ್ ಮತ್ತು ಅದರ ಸುತ್ತಳತೆ 16 ಸೆಂಟಿಮೀಟರ್ ಆದರೆ ಅದರ ವಿಸ್ತೀರ್ಣ ಚದರ ಸೆಂಟಿಮೀಟರ್ಗಳಲ್ಲಿ ಹೇಳಿ. ಈ ಥರ ಪ್ರಶ್ನೆಗಳಲ್ಲಿ ನಾವು ಅನುಸರಿಸಬೇಕಾದಂಥ ಒಂದೇ ಒಂದು ಪದ್ಧತಿ ಅಂದರೆ ಏನೇನು ಕೊಟ್ಟಿದ್ದಾರೆ, ಪ್ರಶ್ನೆಯಲ್ಲಿ ನಮಗೆ ಏನೇನು ಕೊಟ್ಟಿದ್ದಾರೆ, ಪ್ರಶ್ನೆಯಿಂದ ನಮ್ಮನ್ನು ಏನು ಕೇಳ್ತಾ ಇದ್ದಾರೆ ಅನ್ನೋದು ಭಾಳ ಮುಖ್ಯ ಆಗ್ತದೆ. ಸೊ ಏನು ಕೊಟ್ಟಿದ್ದಾರೆ? ಒಂದು ಆಯತಾಕಾರದ ಉದ್ದ ಇಷ್ಟಿದೆ ಮತ್ತು ಅದರ ಸುತ್ತಳತೆ ಕೊಟ್ಟಿದ್ದಾರೆ. ಆಯತದ ಸುತ್ತಳತೆ ಕೊಟ್ಟಿದ್ದಾರೆ, ಕರೆಕ್ಟಾ? ಆಯತದ ಸುತ್ತಳತೆ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 16 ಸೆಂಟಿಮೀಟರ್. ಮತ್ತು ಉದ್ದವನ್ನು ಕೊಟ್ಟಿದ್ದಾರೆ, ಆಯತದ ಉದ್ದನೂ ಕೊಟ್ಟಿದ್ದಾರೆ. ನಮ್ಮನ್ನು ಏನು ಕೇಳ್ತಾ ಇದ್ದಾರೆ? ಅದರ ವಿಸ್ತೀರ್ಣ ಹೇಳ್ರಿ ಅಂತ ಕೇಳ್ತಿದ್ದಾರೆ. ಯಾರ ವಿಸ್ತೀರ್ಣ? ಆಯತದ ವಿಸ್ತೀರ್ಣ ಹೇಳ್ರಿ ಅಂತ ಕೇಳ್ತಾ ಇದ್ದಾರೆ. ಆಯತದ ವಿಸ್ತೀರ್ಣ ನಮಗೆ ಕಂಡುಹಿಡಿಯಕ್ಕೆ ಬರುತ್ತಾ? ಹೇಗೆ? ಉದ್ದ ಇಂಟು ಆಗಲ್ಲ, ಉದ್ದ ಇಂಟು ಆಗಲ್ಲ. ಚಂದ್ರಗೌಡ, ಚಂದ್ರಗೌಡ, ನಿನ್ನ ಹೆಸರು ಭಾಳ ಚೆನ್ನಾಗಿದೆ. ನಿನ್ನ ಪ್ರಾಚೀನ ಇತಿಹಾಸದಲ್ಲಿ ಚಂದ್ರಗುಪ್ತ ಮೌರ್ಯ ಅಂತ ನಿನ್ನ ಹೆಸರು ಒಬ್ಬ ರಾಜ ಇದ್ದ. ಇಲ್ಲ, ಅವನ ಹೆಸರು ನೀನು ಇಟ್ಕೊಂಡಿದ್ದೆ ಗೊತ್ತಿಲ್ಲ ನನಗೆ. ಭಾಳ ಪ್ರಸಿದ್ಧಿ ರಾಜ, ಚಾಣಕ್ಯನ ಶಿಷ್ಯ. ಅವನಿಗೆ ಗ್ರೀಕ್ ಭಾಷೆಯಲ್ಲಿ ಸ್ಯಾಂಡ್ರೋಕೊಟಸ್ ಅಂತಲೂ ಕರಿತಿದ್ರು, ಆ್ಯಂಡ್ರೋಕೊಟಸ್ ಅಂತಲೂ ಕರಿತಿದ್ರು. ಸೊ ಸ್ಯಾಂಡ್ರೋಕೊಟಸ್ ಆರ್ ಆ್ಯಂಡ್ರೋಕೊಟಸ್. ಆಯತದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಉದ್ದ ಇಂಟು ಅಗಲ, ಸರಿನಾ? ಆಯತದ ಸುತ್ತಳತೆ ಅಂದ್ರೆ ಏನು ಮಕ್ಕಳೇ? ಆಯತ ಸುತ್ತಳತೆ 2 ಇಂಟು ಉದ್ದ ಪ್ಲಸ್ ಅಗಲ. ಇದನ್ನು ಬಳಸ್ಕೊಬೇಕು ನಾವೀಗ. 16 ಸೆಂಟಿಮೀಟರ್. ಉದ್ದ ಎಷ್ಟು ಕೊಟ್ಟಾರೆ ಮಕ್ಕಳೇ? 6 ಸೆಂಟಿಮೀಟರ್. 2 ಇಂಟು ಉದ್ದ ಎಷ್ಟು ಕೊಟ್ಟಿದ್ದಾರೆ ಮಕ್ಕಳೇ? 6 ಸೆಂಟಿಮೀಟರ್. ಅಗಲ ಕೊಟ್ಟಿದ್ದಾರಾ? ಕೊಟ್ಟಿಲ್ಲ. ಈಸ್ ಈಕ್ವಲ್ ಟು 16 ಸೆಂಟಿಮೀಟರು. ಈ 2 ಮಕ್ಕಳೇ, 2 ಎಲ್ಲೋಗುತ್ತೆ ಮಕ್ಕಳೇ? 16 ಕೆಳಗೆ ಹೋಗುತ್ತಾ? ಏನಾಗ್ತದೆ ನಂತರ? 2 1 2 8. ಇಲ್ಲಿ ಏನು ಬಂತು ನಮಗೆ? 8 ಸೆಂಟಿಮೀಟರ್. ಅಗಲ ಒಂದೇ ಆಗ್ಬೇಕಂದ್ರೆ 6 ಸೆಂಟಿಮೀಟರ್ ಎಲ್ಲ ಹೋಗುತ್ತೆ. 6 ಸೆಂಟಿಮೀಟರ್ ಅಲ್ಲಿಗೆ ಹೋಗ್ಬೇಕಾ? 6 ಸೆಂಟಿಮೀಟರ್ ಅಲ್ಲಿ ಹೋಯ್ತಂದರೆ -6 ಸೆಂಟಿಮೀಟರ್ ಆಗುತ್ತೆ. ಅಲ್ಲಿಗೆ ಅಗಲ ಏನು ಬರುತ್ತೆ ಮಕ್ಕಳೇ ನಮಗೆ? ವೆರಿ ಗುಡ್, 2 ಸೆಂಟಿಮೀಟರ್ ಬರ್ತದೆ. ಈ 2 ಸೆಂಟಿಮೀಟರ್ ತಾಂಬಂದು ಇಲ್ಲಿ ಹಾಕಿ. ಯಾಕಂದರೆ ನಮಗೆ ಉದ್ದ ಮುಂಚೆ ಗೊತ್ತಿದೆ ಎಷ್ಟು ಅಂತ, 6 ಸೆಂಟಿಮೀಟರ್. ಅಗಲ 2 ಸೆಂಟಿಮೀಟರ್ ಅಂತ ಇವಾಗ ಗೊತ್ತಾಯಿತು. ಉದ್ದ ಇಂಟು ಅಗಲ ನಮಗೇನು ಗೊತ್ತಾಗ್ತದೆ? ವಿಸ್ತೀರ್ಣ ಗೊತ್ತಾಗುತ್ತೆ. 6 2 12 ಚದರ ಸೆಂಟಿಮೀಟರ್. ರೈಟ್? ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ಚಲೋ. 3 ಗಂಟೆಗಳು 8 ಗಂಟೆ, ಬೆಳಿಗ್ಗೆ 8 ಗಂಟೆಗೆ ಸರಿಯಾಗಿ ಬಾರಿಸಿದವು. 8 AM ಅಂದರೆ ಪೂರ್ವಾಹ್ನ, ಬೆಳಿಗ್ಗೆ 8 ಗಂಟೆ. ಒಂದು ವೇಳೆ ಅವು 4 ನಿಮಿಷಕ್ಕೊಮ್ಮೆ, 5 ನಿಮಿಷಕ್ಕೊಮ್ಮೆ ಮತ್ತು 6 ನಿಮಿಷಗಳ ನಂತರ ಬಾರಿಸಲು ಶುರುವಾದರೆ ಮುಂದೆ ಯಾವ ಸಮಯಕ್ಕೆ ಕೂಡಿ ಬಾರಿಸ್ತವೆ? ಲಾಸಾನು ಸಹ ಈ ವರ್ಷದ ಸಿಲೆಬಸ್ಸಲ್ಲಿ ಇಲ್ಲ, ಬಟ್ ನಾವು ಕಲ್ತಿದ್ದೀವಿ, ಮಾಡೋಣ. ರೈಟ್? ಕಲ್ತಿದ್ದೀವಿ, ಮಾಡೋಣ. 4 ನಿಮಿಷ, 5 ನಿಮಿಷ ಮತ್ತು 6 ನಿಮಿಷ. ಇದರ ಲಾಸ ಏನು ಬರ್ತದೆ ಮಕ್ಕಳೇ? 2 4 2 2 ಕನಿಷ್ಠ 2 ಸಂಖ್ಯೆನಾದರೂ ಭಾಗ ಆಗಬೇಕು ಲಾಸಾದಲ್ಲಿ. ಮಾಸ ಆದರೆ ಎಲ್ಲ ಸಂಖ್ಯೆಗಳು ಒಂದು ಮಗ್ಗಿಯಲ್ಲಿ ಭಾಗ ಆಗಬೇಕು. ಸಾಮಾನ್ಯ ಗುಣಕ ಇರಬೇಕು, ಅದಕ್ಕೆ ಸಾಮಾನ್ಯ ಅಪವರ್ತನ ಇರಬೇಕು. ಕನ್ಫ್ಯೂಸ್ ಆಗಬೇಡಿ. ಇಲ್ಲಿ ಲಾಸಾದಲ್ಲಿ ಕನಿಷ್ಠ 2 ಅಂಕೆಗಳು ಒಂದು ಸಂಖ್ಯೆಯಲ್ಲಿ ಭಾಗ ಆಗಬೇಕು. 2 2 4, 2 3 6, 5 ಮಾತ್ರ ಏನಿರುತ್ತೆ? ಹಾಗೆ ಇರುತ್ತೆ. ಸೊ ಇಲ್ಲಿ ಕನಿಷ್ಠ ಮತ್ತು 2 ಭಾಗ ಆಗಲ್ಲ, ಅಲ್ಲಿಗೆ ನಿಲ್ಲಿಸ್ತೇವೆ ನಾವು. ಲಾಸಾ ಈಸ್ ಈಕ್ವಲ್ ಟು ಈ ಎಲ್ಲ ಅಂಕೆಗಳನ್ನು ಭಾಗಿಸ್ತೀವಿ. 2 ಇಂಟು 2 ಇಂಟು 5 ಇಂಟು 3, 2 2 4 ಇಂಟು 5 3 15, 15 4 60 ಮಕ್ಕಳೇ. ಸೊ 60 ಏನು ನಿಮಿಷ? ವೆರಿ ಗುಡ್. 60 ನಿಮಿಷ ಅಂದರೆ ಏನು? 1 ಗಂಟೆ. ವೆರಿ ಗುಡ್, 1 ಗಂಟೆ. ಮೊದಲು ಯಾವಾಗ ಬರ್ಸ್ತಿತ್ತದು? 8 ಗಂಟೆ. ತದನಂತರ ಮತ್ತೆ ಯಾವಾಗ ಬರ್ಸ್ತದೆ?
1 ಗಂಟೆ ಆದ ಮೇಲೆ ಅಂದರೆ 9 ಗಂಟೆಗೆ. ಆಪ್ಷನ್ ರೈಟ್. ಥ್ಯಾಂಕ್ ಯು. ಮುಂದಿನ ಪ್ರಶ್ನೆ ಮಕ್ಕಳೇ. 10 ಜನ ಗಂಡಸರು ಒಂದು ಕೆಲಸವನ್ನು 18 ದಿನಗಳಲ್ಲಿ ಮುಗಿಸಬಲ್ಲರು. ಆದರೆ ಅದೇ ಕೆಲಸವನ್ನು 15 ಜನ ಗಂಡಸರು ಮುಗಿಸಲು ತೆಗೆದುಕೊಳ್ಳುವ ಕಾಲವೆಷ್ಟು? ಇಲ್ಲಿ ಸಮಸ್ಯೆ ಇಲ್ಲ ನಮಗೆ. ಗಂಡಸರು ಅಷ್ಟೇ ಕೊಟ್ಟಿದ್ದಾರೆ. ಗಂಡಸರು ಹೆಂಗಸರು ಆ ಥರ ಕೊಟ್ಟಿಲ್ಲ ನಮಗೆ. ನೋಡಿದ್ರೆ 10 ಜನ ಗಂಡಸರು ಒಂದು ಕೆಲಸವನ್ನು 18 ದಿನಗಳಲ್ಲಿ ಮಾಡಿ ಮುಗಿಸಬಲ್ಲರು. ಆದರೆ ಅದೇ ಕೆಲಸವನ್ನು 15 ಜನ ಗಂಡಸರು ಬಂದರೆ ಅದನ್ನು ಕೆಲಸವನ್ನು ಮುಗಿಸಲು ತೆಗೆದುಕೊಳ್ಳುವ ಕಾಲವೆಷ್ಟು? ಇಲ್ಲಿ ಗಂಡಸರು 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 ಎಲ್ಲ ಒಂದೇ ಮೂಲಮಾನ ಇದೆ. ನೋಡ್ತಿದ್ದೀರಾ? ಗಂಡಸರು ಹೆಂಗಸರು ಆ ಥರ ಎಲ್ಲ ಮಿಕ್ಸ್ ಆಗಿಲ್ಲ. ಸಮಸ್ಯೆ ಇಲ್ಲ ನಮಗೆ. ಈ ಥರ ಲೆಕ್ಕ ಬಂದರೆ ಸಮಸ್ಯೆ ಇಲ್ಲ. ಜನ ದಿನ 10 ಜನ ಗಂಡಸರಾದರೆ ಎಷ್ಟು ದಿನ ತಾಂತಾರೆ? 18 ದಿನ ತಾಂತಾರೆ. ಅದೇ ಕೆಲಸವನ್ನು 15 ಜನ ಗಂಡಸರು ಬಂದರೆ ಎಷ್ಟು ದಿನ ತಗೊಂತಾರೆ? ಎಕ್ಸ್ ತಾಂತಾರೆ. ಎಕ್ಸ್ ದಿನಗಳನ್ನ ತಾಂತಾರೆ. ಇದು ಜನದಿನ ಎಂಥ ಅನುಪಾತ? ವಿಲೋಮಾನುಪಾತ ಅಂದರೆ ಇಲ್ಲೇ 10 ಹತ್ರ ಏನು ಮಾಡ್ತೀರಿ? ಗುಣಿಸ್ಬಿಡ್ತೀರಿ. ಕರೆಕ್ಟಾ? ಇಲ್ಲೇ ಗುಣಿಸ್ಬಿಡ್ತೀರಿ. ಅವುಗಳನ್ನು ಸಮ ಅಂತ ಹೇಳ್ತೀವಿ ಆಮೇಲೆ ನಾವು. 10 × 18 = 15 × x. ತಡಿಯಪ್ಪ ಮಲ್ಲಿಕಾರ್ಜುನ, 10 × 18 180 ಅಂತ ಬರಿಬೇಡ. ಈಗಲೇ ಈ 15 ತಾಂಬ, ಜಲ್ದಿ ಆಗ್ತದೆ ಕೆಲಸ. ಆಯಿತಾ? 5 3 5 2 3 1 3 6 6 2 12 ದಿನ = x. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆ ಮಕ್ಕಳೇ. ಚಲೋ. ಯಾವುದೋ ಒಂದು ವರ್ಷದ ಸೆಪ್ಟೆಂಬರ್ 19 ಶುಕ್ರವಾರವಾದರೆ ಆ ತಿಂಗಳಲ್ಲಿ ಬರುವ 30ನೇ ತಾರೀಕು ಯಾವ ವಾರ? ಆ ತಿಂಗಳಲ್ಲಿ ಬರುವ 30ನೇ ದಿನಾಂಕವು ಯಾವ ವಾರ? ಪ್ರತಿ 7 ದಿನಕ್ಕೊಮ್ಮೆ ವಾರ ಏನಾಗ್ತದೆ? ಪುನರಾವರ್ತನೆ ಆಗ್ತದೆ. 7 ದಿನಕ್ಕೊಮ್ಮೆ ಮತ್ತೊಮ್ಮೆ ಅದೇ ವಾರ ಪುನರಾವರ್ತನೆ ಆಗ್ತದೆ. ಸೊ ಇಲ್ಲಿ 19ನೇ ತಾರೀಕು ಯಾವ ವಾರ ಆಗಿದೆ? ಶುಕ್ರವಾರ. ಸೆಪ್ಟೆಂಬರ್ 19ಕ್ಕೆ 7ನ್ನು ಕೂಡಿಸಿದ್ರೆ ಏನಾಗ್ತದೆ? ಮತ್ತೆ 26ನೇ ತಾರೀಕು. 26ನೇ ತಾರೀಕು ಯಾವ ವಾರ ಇರುತ್ತೆ? ಶುಕ್ರವಾರ. 27 30 ಹತ್ರ ಬಂದ್ವಲ್ಲ ನಾವು. 28 29 30. ನಮಗೆ ಕೇಳಿರೋದು ಯಾರು? 30ನೇ ತಾರೀಕು ಏನಿದೆ ಅಂತ. ಶುಕ್ರವಾರ ಆದಮೇಲೆ ಏನಾದ್ರು ಬರ್ತದೆ ಮಕ್ಕಳೇ? ಶನಿವಾರ. ಆಮೇಲೆ ಭಾನುವಾರ. ಆಮೇಲೆ ಸೋಮವಾರ. ತದನಂತರ 30ನೇ ತಾರೀಕು ಯಾವ ವಾರ ಬರ್ತದೆ ಮಕ್ಕಳೇ? ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಮಂಗಳವಾರ ಬರ್ತದೆ. ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ಸೊ ಈ ರೀತಿ ಒಂದು ದಿನಾಂಕ ಕೊಟ್ಬಿಡ್ತಾರೆ ಒಂದು ವರ್ಷದಲ್ಲಿ. ಅದಾದಮೇಲೆ ಮತ್ತೊಂದು ತಾರೀಕು ಕೊಡ್ತಾರೆ. ಈ ದಿನ ಈ ವಾರ ಆಗಿದ್ದರೆ ಈ ದಿನ ಯಾವ ವಾರ ಆಗಿರುತ್ತೆ ಅಂತ ಕೇಳಿಬಿಡ್ತಾರೆ. ಸೊ 7 ದಿನ ಆದಮೇಲೆ ಅದೇ ವಾರ ಮತ್ತೆ ಪುನರಾವರ್ತನೆ ಆಗ್ತದೆ. ಭಾನುವಾರ, ಇವತ್ತು ಭಾನುವಾರ ಅಂದರೆ ಒಂದು 7 ದಿನ ಆದಮೇಲೆ ಯಾವ ವಾರ ಬರ್ತದೆ? ಭಾನುವಾರನೇ ಬರ್ತದೆ. ಸೊ ಆ 7ರ ಗುಣಕಗಳು, ಆ 7ರಿಂದ ಭಾಗಾಕಾರ ಮಾಡಿಬಿಟ್ಟು ಇನ್ನೂ ಎಷ್ಟು ದಿನಗಳು ಉಳಿಯುತ್ತಲ್ಲ ಅದನ್ನು ಬೆರಳೆಣಿಕೆಯಲ್ಲಿ ಎಣಿಸ್ಬಿಟ್ರೆ ಸಾಕು, ನಿಮಗೆ ಸಿಕ್ಬಿಡುತ್ತೆ ದಿನಾಂಕ ಮತ್ತು ದಿನ. ಸರಿನಾ? ಮುಂದಿನ ಪ್ರಶ್ನೆ. ಇದರಲ್ಲಿ ಸರಾಸರಿ ಕೇಳಿದ್ದಾರೆ. ಸರಾಸರಿ ಬೇಡ ಮಕ್ಕಳೇ. ಇದು ಸಹ ಇವತ್ತಿನ ನಿಮ್ಮ ಈ ವರ್ಷದ ಸಿಲೆಬಸ್ಸಲ್ಲಿ ಇಲ್ಲ. ಸರಾಸರಿ ಅನ್ನೋ ಪಾಠನೂ ಸಹ ಇಟ್ಟಿಲ್ಲ ಅವರು. ಸೊ ಇಲ್ಲಿಗೆ ನಿಮ್ಮ 2001ನೇ ವರ್ಷದ ಪ್ರಶ್ನೆ ಪತ್ರಿಕೆಯ ವಿವರಣೆ ಮುಕ್ತಾಯಗೊಳ್ತದೆ. ಮುಂದಿನ ತರಗತಿಯಲ್ಲಿ ಮುಂದಿನ ಪ್ರಶ್ನೆ ಪತ್ರಿಕೆ ವಿವರಣೆ ನೋಡೋಣ. ಇಷ್ಟನ್ನು ಹೇಳ್ತಾ ಇವತ್ತಿನ ತರಗತಿನ ಮುಕ್ತಾಯಗೊಳಿಸ್ತಿದ್ದೀವಿ. ಇದು ಈಸಿ ಪಿಸಿ ಕ್ಲಾಸಸ್, ನಿಮ್ಮ ತರಬೇತಿ ಕೇಂದ್ರ.